ಹಲೋ ನನ್ನ ಪ್ರೀತಿಯ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಟೈಮ್ ಬಂತು 4:40 ನಾನು ಎದ್ಬಿಟ್ಟು ಕಸ ಗುಡಿಸಿ ರಂಗೋಲಿ ಹಾಕಿ ಈಗ ನಾನು ಬಿಸಿನೀರು ಕುಡಿತಾ ಇದ್ದೀನಿ. ಬಿಸಿನೀರು ಕುಡಿದ್ಬಿಟ್ಟು ನಾನು ಎಕ್ಸಸೈಸ್ಗೆ ಹೋಗಬೇಕು. ನಾನು ಬೆಳಗ್ಗೆ ಎದ್ದ ತಕ್ಷಣ ದಿನಾಲೂ ಕುಡಿತೀನಿ ಫ್ರೆಂಡ್ಸ್ ನೀರು. ಬಿಸಿನೀರು ಕುಡಿಯೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ನೀವು ಕುಡೀರಿ ದಿನ ಬೆಳಗ್ಗೆ ಎದ್ದ ತಕ್ಷಣ. ಸ್ವಲ್ಪ ಉಗುರು ಬೆಚ್ಚಗೆ ನೀರು ಕುಡಿದ್ರೆ ಸಾಕು. ನಾನಿನ್ನು ಬರ್ತೀನಿ, ಎಕ್ಸಸೈಸ್ಗೆ ಹೋಗ್ತಾ ಇದ್ದೀನಿ. ಹೋಗಿ ಎಕ್ಸಸೈಸ್ಗೆ ಹೋಗಿ ಬಂದಮೇಲೆ ಮತ್ತೆ ನಾನು ಸಿಗ್ತೀನಿ. ನೋಡ್ಬೋದು, ಹೋದೆ ನನ್ನ ಫ್ರೆಂಡ್ ಮನೆಗೆ. ನನ್ನ ಫ್ರೆಂಡ್ ಮನೆಯಲ್ಲೇ ಮಾಡ್ತೀವಿ ಎಕ್ಸಸೈಸ್ ಎಲ್ಲ. ನೋಡ್ಬೋದು ನೀವಿಲ್ಲಿ ನಾವು ಯಾವ್ಯಾವ ಥರ ಎಲ್ಲ ಎಕ್ಸಸೈಸ್ ಎಲ್ಲ ಮಾಡ್ತೀವಿ ಅಂಥೇಳಿ. ಎಕ್ಸಸೈಸ್ ಮಾಡೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನಮ್ಮ ಬಾಡಿನೂ ಫಿಟ್ನೆಸ್ ಆಗಿರುತ್ತೆ, ನಮ್ಮ ಮೈಂಡ್ ಕೂಡ ತುಂಬ ಫ್ರೆಶ್ ಆಗಿರುತ್ತೆ. ಫುಲ್ ಡೇ ನಾವು ಆ್ಯಕ್ಟಿವ್ ಆಗೇ ಇರ್ತೀವಿ. ಈಗ ನಾವು ಎಕ್ಸಸೈಸ್ ಎಲ್ಲ ಮಾಡ್ತಾಯಿದ್ರೆ ಒಂಥರ ಡಲ್ ಆಗಿರ್ತೀವಿ, ಅಥವಾ ಏನು ಕೆಲಸ ಮಾಡೋಕ್ಕೂ ಮೂಡ್ ಇರಲ್ಲ, ಏನೋ ಒಂಥರ ಬೇಜಾರಲ್ಲಿರ್ತೀವಿ. ಕೈ ನೋವು, ಕಾಲು ನೋವು, ಬೆನ್ನು ನೋವು ಅನ್ಕೋತಾನೆ ಇರ್ತೀವಿ. ಅದಕ್ಕೆ ದಿನ ಬೆಳಗ್ಗೆ ಎದ್ದ ತಕ್ಷಣ 4:15ಗೆ ಹೋಗ್ತೀವಿ. 4:15ಗೆ ಎದ್ದೇಳ್ತೀನಿ. 4:15ಇಂದ 5 ಗಂಟೆವರೆಗೂ ನಾನು ಕೆಲಸ ಮುಗಿಸ್ಕೊಂಡು 5:05ಕ್ಕೆಲ್ಲ ನನ್ನ ಫ್ರೆಂಡ್ ಮನೆಗೆ ಹೋಗಿರ್ತೀನಿ. 5 ನಿಮಿಷ 10 ನಿಮಿಷದಲ್ಲಿ ಅಲ್ಲಿಗೆಲ್ಲ ನಾನು ಎಕ್ಸಸೈಸ್ನೆಲ್ಲ ಮುಗಿಸಿ ವರ್ಕೌಟ್ಸ್ ಎಲ್ಲ ಆದಮೇಲೆ ಮನೆಗೆ ಬಂದು ಏನೆಲ್ಲ ಕೆಲಸ ಮುಗಿಸಿದ್ನಲ್ಲ ಬೆಳಗ್ಗೆನೇ ಎಲ್ಲ ಬಂದಮೇಲೆ ಮತ್ತೆ ನಾನು ಬಿಸಿನೀರು ಕಾಸ್ಕೊಂಡು ಕುಡಿದೆ. ನನಗೊಂದು ಸ್ವಲ್ಪ ಬಿಸಿನೀರು ಕುಡಿಬೇಕಂದ್ರೂ ಇಷ್ಟನೇ. ನೋಡ್ಬೋದು ಖುಷಿ ಇನ್ನೂ ಇಲ್ಲಿ ಮಲಗಿದ್ಲು. ಎದ್ದಿಸಿದ್ರೆ ಎದ್ದೇಳ್ತಾನೆ ಇರಲಿಲ್ಲ. ಎದ್ಬಿಟ್ಟು ಕೂತಿದ್ದಾಳೆ ಯಾರ ಮಾಮ ಜೊತೆ ಹರಟೆ ಹೊಡಿತಾ. ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಕೂಡ ಟೀ ಕೇಳಿದರು. ಅವರಿಗೆ ಟೀ ಮಾಡಿಕೊಟ್ಟು ತಿಂಡಿ ಮಾಡೋಣ ಅಂತ ನಾನಿಲ್ಲಿ ರೊಟ್ಟಿ ಪಲ್ಯ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನಿಲ್ಲಿ ಎಣ್ಣೆಗಾಯಿ ಪಲ್ಯ ಮತ್ತು ಹಸಿಮೆಣ್ಸಿನ್ಕಾಯಿ ಚಟ್ನಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ. ನೋಡ್ಬೋದು ನೀವಿಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಚಟ್ನಿಗೆ ಒಂದು ಸ್ವಲ್ಪ ಹುರ್ಕೋಬೇಕು. ಇದನ್ನೆಲ್ಲ ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಬೇಕಿದ್ರೆ ಬದನೆಕಾಯಿ, ಹೀರೆಕಾಯಿನೂ ಹಾಕ್ಕೋಬೋದು. ತುಂಬಾ ಟೇಸ್ಟಾಗಿರುತ್ತೆ. ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಎಲ್ಲ ಹುರಿದ್ಬಿಟ್ಟು. ಫ್ರೈ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕಿ, ಬೆಲ್ಲ, ಕರಿಬೇವು, ಜೀರಿಗೆ, ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೊಳ್ಳಿ. ಚೆನ್ನಾಗಿರುತ್ತೆ ಟೇಸ್ಟು. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ಳಿ. ಅದಕ್ಕೆ ಒಂದು ಸ್ವಲ್ಪ ಆರಿದ್ಮೇಲೆ ಹಾಕ್ಕೊಳ್ಳಿ ನೀವು ಮಿಕ್ಸಿಗೆ. ಇಲ್ಲಾಂದರೆ ಬಿಸಿ ಇದ್ದಾಗ ಹಾಕಿದರೆ ತುಂಬ ನೀರಕ್ಕಾಗ್ಬಿಡುತ್ತೆ, ನೀರು ಅನಿಸುತ್ತೆ. ಒಂದು ಸ್ವಲ್ಪ 5 ನಿಮಿಷ 10 ನಿಮಿಷ ಆರಿಬಿಟ್ಟು ಆಮೇಲೆ ಮಿಕ್ಸಿ ಮಾಡ್ಕೊಳ್ಳಿ. ನಾನಿಲ್ಲಿ ಎಣ್ಣೆಗಾಯಿ ಪಲ್ಯ ಮಾಡೋಕ್ಕೆ ಅಂಥೇಳಿ ಬದನೆಕಾಯಿನ ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಆಮೇಲೆ ಸಾಸಿವೆ ಎಲ್ಲ ಹಾಕಿ ಚಟಪಟ ಅಂತ ಸಿಡಿದ್ಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಅವು ಒಂದು ಸ್ವಲ್ಪ ಚಟಪಟ ಅನ್ನಲಿ. ಆಮೇಲೆ ಕರಿಬೇವು ಹಾಕ್ಕೊಳ್ಳಿ. ಕರಿಬೇವು ಹಾಕಿ, ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಟೊಮೊಟೊ ಹಾಕಿ. ನಾನಿಲ್ಲಿ ಹುಣಸೆ ಹುಳಿ ಏನು ಹಾಕಲ್ಲ ಫ್ರೆಂಡ್ಸ್, ನಮ್ಗೆ ಅಷ್ಟು ಇಷ್ಟ ಇಲ್ಲ ಹುಣಸೆ ಹುಳಿ. ನಾನಿಲ್ಲಿ ಪಲ್ಯಕ್ಕೆ ಶೇಂಗಾ ಹುರಿದ್ಬಿಟ್ಟು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಮಸಾಲೆ ಎಲ್ಲ ರೆಡಿ ಮಾಡ್ಕೊತೀನಿ. ಅಚ್ಕಾರದ ಪುಡಿ, ಗರಂ ಮಸಾಲ, ಸಾಲ್ಟು ಮತ್ತು ಅರಿಶಿನ ಪುಡಿನ ಎಲ್ಲನೂ ಅದಕ್ಕೆ ಹಾಕ್ಕೊತೀನಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕಲಿಸ್ಕೊತೀನಿ. ಅದಕ್ಕೆ ಎಣ್ಣೆ ಹಾಕಿ ಕಲಿಸ್ಕೊಂಡು ಇದಕ್ಕೂ ಬೇಕಾದರೆ ನೀವು ಏನು ಹುಣಸೆ ಹುಳಿ ಹಾಕ್ಕೋಬೋದು. ಬಟ್ ನನಗೇನು ಇಷ್ಟ ಇಲ್ಲ, ಹಾಕ್ಕೊಳ್ಳೋದಿಲ್ಲ. ಇಷ್ಟ ಇದ್ದರೆ ಹಾಕ್ಕೊಳ್ಳಿ. ನಿಮ್ಗೊಂದು ಸ್ವಲ್ಪ ಹುಳಿ ಬೇಕು ಅಂದರೆ. ಇನ್ನೊಂದೇನು ಅಂದರೆ ಭಾಳ ಪಲ್ಯ ಮಾಡಿದರೆ ಹುಣಸೆ ಹುಳಿ ಹಾಕ್ತಾರೆ, ಯಾಕಂದರೆ ಬಿಸಿಲು ತಡೆಯೋದಿಲ್ಲ ಅಂತ ಹೇಳ್ಬಿಟ್ಟು. ಅದು ಇನ್ನೊಂದು ರುಚಿನೂ ಬರುತ್ತೆ. ಅದಾದಮೇಲೆ ನಾನೆಲ್ಲ ಚೆನ್ನಾಗಿ ಕಲಿಸ್ಕೊಂಡು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಫ್ರೈ ಮಾಡ್ಕೊಂಡಿದ್ದೀನಲ್ಲ ಬದನೆಕಾಯಿನ, ಅದಕ್ಕೆ ಈ ಪುಡಿನ ತುಂಬ್ತಿದ್ದೀನಿ. ನೋಡ್ಬೋದು ನೀವು ಇಲ್ಲಿ ಹಿಂಗೆ ತುಂಬ್ಕೊಂಡ್ಬಿಟ್ಟು ಚೆನ್ನಾಗಿ ಅದ್ರ ಒಳಗಡೆ ತುಂಬಿದರೆ ಮಸಾಲ ತುಂಬ ಬೆರೆತ್ಕೊಳ್ಳುತ್ತೆ ಬದನೆಕಾಯಿಗೆಲ್ಲ. ಅವಾಗ ಇನ್ನೂ ಟೇಸ್ಟ್ ಕೊಡುತ್ತೆ. ನೋಡ್ಬೋದು ನೀವು ಇಲ್ಲಿ ನಾನು ಎಲ್ಲದಕ್ಕೂ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ನಾನು ಇದಕ್ಕೆ ಸ್ವಲ್ಪ ಮೊಸರು ಹಾಕ್ಕೋತೀನಿ. ನಿಮಗೆ ಹಾಕಿದ್ರೆ ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ, ಆಪ್ಷನಲ್ ಇದು. ಹಾಕಲೇಬೇಕು ಅಂತೇನಿಲ್ಲ, ಕೆಲವರು ಟೇಸ್ಟ್ಗೋಸ್ಕರ ಹಾಕ್ಕೋತಾರೆ. ನಾನಿಲ್ಲಿ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹಾಕ್ಕೋತಿದ್ದೀನಿ. ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಮೊಸರು ಹಾಕಿ ಏನು ಫ್ರೈ ಮಾಡೋದು ಅಂತ ಅಂದ್ಕೋಬೇಡಿ, ಅದ್ರ ಟೇಸ್ಟೇ ಬೇರೆ ಇರುತ್ತೆ. ನಾನು ಇಲ್ಲಿ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಇಲ್ಲಿ ಏನು ಮಸಾಲ ತುಂಬಿದ್ದೀನಲ್ಲ ಬದನೆಕಾಯಿ, ಅದನ್ನೆಲ್ಲ ಈಗ ಒಂದು ಸ್ವಲ್ಪ ಕುಕ್ಕರ್ಗೆ ಹಾಕ್ತೀನಿ. ಕುಕ್ಕರ್ಗೆ ಹಾಕಿಬಿಟ್ಟು ಸ್ವಲ್ಪ ಇನ್ನೊಂದು 2 ನಿಮಿಷ ಫ್ರೈ ಮಾಡ್ತೀನಿ ಅದನ್ನು.
ಏನು ಮೊಸರು ಈ ಬದನೆಕಾಯಿಲೆಲ್ಲ ಮಸಾಲ ತುಂಬಿರ್ತೀವಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ, ಒಂದು ಸ್ವಲ್ಪ ಹೀರ್ಕೊಳ್ಳುತ್ತೆ ಕಾಯಿ ಎಲ್ಲ. ಅದಕ್ಕೆ ನಾನು ಸ್ವಲ್ಪ 1-2 ನಿಮಿಷ ಫ್ರೈ ಮಾಡ್ಕೊತೀನಿ ಅಷ್ಟೇ. ನೋಡಿ ಆಗಲೇ ಎಣ್ಣೆ ಥರ ಬಿಡುತ್ತೆ ಅಲ್ಲಿ, ಯಾಕಂದರೆ ಅದು ಎಣ್ಣೆ ಅಂತಲೇ ಸ್ಪೆಷಲ್ ಅಲ್ವಾ. ಆಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಕ್ವಾಂಟಿಟಿಗೆ ತಕ್ಕಷ್ಟು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಮತ್ತು ಜಾಸ್ತಿ ಹಾಕ್ಕೋಬೇಡಿ, ತುಂಬ ನೀರು ಹಾಕ್ಬಿಡುತ್ತೆ. ಸೊ ಹಾಕ್ಬಿಟ್ಟು ಆಮೇಲೆ ನಿಮಗೆ ಕುಕ್ಕರ್ ಮುಚ್ಚಿಟ್ಟು 2 ವಿಸಿಲ್ ಹಾಕ್ಸ್ಕೊಳ್ಳಿ. ಬದನೆಕಾಯಿ ಒಂದು ಸ್ವಲ್ಪ ಮೆತ್ತಗಿದ್ರೆ ಚೆನ್ನಾಗಿತ್ತು, ಫುಲ್ ಗಟ್ಟಿಯಾಗಿದ್ದರೆ ತಿನ್ನಬೇಕು ಅನ್ಸೋದಿಲ್ಲ, ಗಟ್ಟಿ ಥರನೇ ಇರುತ್ತೆ. ಕುಕ್ಕರ್ ಹಾಕಿ ಎರಡೇ ವಿಸಿಲ್ ಹಾಕ್ಸಿ, ಜಾಸ್ತಿ ಬೇಡ. ನೋಡಿ 1 ವಿಸಿಲ್ ಆಗ್ತಾ ಬಂತು, ಇನ್ನೊಂದು ವಿಸಿಲಿಗೆ ಕಾಯೋಣ. 2 ವಿಸಿಲೂ ಆಯಿತು. ನನಗೆ ಕುಕ್ಕರ್ ಆಫ್ ಮಾಡಿಬಿಟ್ಟು ಇಳಿಸ್ಬಿಡ್ತೀನಿ. ನಾನು ಏನು ಫ್ರೈ ಮಾಡಿಟ್ಕೊಂಡಿದ್ನಲ್ಲ ಎಲ್ಲನೂ ಮಿಕ್ಸಿಗೆ ಹಾಕ್ಕೋತೀನಿ. ಈಗ ನೋಡ್ಬೋದು ಚಟ್ನಿ ತರಿಯಾಗಿ ಹಾಕ್ಕೊಳ್ಳಿ, ಸ್ವಲ್ಪ ತುಂಬ ಸಣ್ಣಗೆ ಹಾಕ್ಕೋಬೇಡಿ. ಇಲ್ಲಿ ಚಟ್ನಿ ಪಲ್ಯನೂ ಎರಡೂ ರೆಡಿಯಾಗಿದೆ. ಈಗ ನಮ್ಮ ಊಟಕ್ಕೆ ರೊಟ್ಟಿ ಮಾಡಬೇಕು. ಈಗ ನಾನು ರೊಟ್ಟಿ ಮಾಡಿಬಿಟ್ಟು ಆಮೇಲೆ ಟಿಫನ್ ರೊಟ್ಟಿ ಹಾಕ್ಕೊಡ್ತೀನಿ ಎಲ್ರಿಗೂ. ನೋಡಿ ಚಟ್ನಿ ಪಲ್ಯ ಎಷ್ಟು ಚೆನ್ನಾಗಿದೆ, ಬಾಯಲ್ಲೆಲ್ಲ ನೀರು ಬರುತ್ತೆ. ನೋಡಿಬಿಟ್ರೆ ನನ್ನ ತಮ್ಮಗೆ ರೊಟ್ಟಿ ಚಟ್ನಿ ಪಲ್ಯ ಅಂದರೆ ತುಂಬ ಇಷ್ಟ, ಚೆನ್ನಾಗಿ ಊಟ ಮಾಡ್ತಾರೆ ಈ ಥರ ಎಲ್ಲ ಇದ್ದರೆ. ನಾನೀಗ ಸೈಡಿಗೆ ಬಿಸಿನೀರು ಇಟ್ಕೊಂಡಿದ್ದೀನಿ. ಬಿಸಿನೀರು ಸರಿ ಕುದ್ಮೇಲೆ ಒಂದು ಸ್ವಲ್ಪ ಅದಕ್ಕೆ ಜೋಳದ ಹಿಟ್ಟನ್ನ ಜರಡಿ ಮಾಡಿ ಇಟ್ಕೊಂಡ್ರೆ ಅದನ್ನು ಹಾಕ್ತೀನಿ ಜಿಗಿ ಮಾಡ್ಕೊಳ್ಳೋಕ್ಕೆ. ನೋಡ್ಬೋದು ನೀರು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್, ಕುದಿಬೇಕಾದ್ರೆ ಹಾಕಬೇಕು ಹಿಟ್ಟು, ಇಲ್ಲಾಂದರೆ ರೊಟ್ಟಿ ಎಲ್ಲ ಸುತ್ತ ಸೀಳ್ಕೊಂಬಿಡುತ್ತೆ ಜಿಗಿ ಚೆನ್ನಾಗಿ ಆಗದೆ ಇದ್ದರೆ. ನಾನೊಂದು ಸ್ವಲ್ಪ ಕುದಿಯಕ್ಕೆ ಬಿಟ್ಟು ಹಿಟ್ಟು ಕೂಡ ಬಿಸಿನೀರಲ್ಲಿ ಕಲಿಸ್ಕೊಂಡು ಸ್ವಲ್ಪ ಆರಬೇಕದು, ಯಾಕಂದರೆ ತುಂಬ ಬಿಸಿ ಇರುತ್ತೆ, ಕಲಿಸ್ಕೊಳಕ್ಕಾಗೋದಿಲ್ಲ. ನೋಡಿ 1-2 ನಿಮಿಷ ಬಿಟ್ಬಿಟ್ಟು ಹಾಕಿದ್ದೀನಿ. ಆದರೂ ಇನ್ನೂ ಬಿಸಿ ಇದೆ, ಯಾಕಂದರೆ ಆಲ್ರೆಡಿ ಟೈಮ್ ಬೇರೆ ಆಗಿತ್ತು. ನಾನಿನ್ನು ವೇಟ್ ಮಾಡ್ತಾ ಕುಂತ್ರೆ ಟೈಮ್ ಆಗುತ್ತೆ ಅಂಥೇಳಿ ನನ್ನ ಖುಷಿನೂ ನೋಡ್ಕೋಬೇಕು, ಇದನ್ನು ಮಾಡ್ಕೋಬೇಕು. ಅವಳಿಗೂ ತಿಂಡಿ ತಿನ್ನಿಸೋದೇ ಒಂದು ಸಾಹಸ ಫ್ರೆಂಡ್ಸ್, ನಮಗಾದರೆ ದೊಡ್ಡ ಸಾಹಸನೇ ಮಾಡಬೇಕು ಅವಳಿಗೋಸ್ಕರ. ಚೆನ್ನಾಗಿ ನಾದ್ಕೊಳ್ಳಿ ಈ ಥರ ನೀವು, ಚೆನ್ನಾಗಿ ಎಷ್ಟು ನಾದ್ಕೋತೀರ ರೊಟ್ಟಿ ಅಷ್ಟು ಚೆನ್ನಾಗಿ ಬರ್ತವೆ. ಎಲ್ಲ ನಾದ್ಕೊಂಡಿಗೆಲ್ಲ ಉದ್ಕೋತಾ ಇದ್ದೀನಿ. ನೀವು ಯಾವ ಥರ ರೊಟ್ಟಿ ಮಾಡ್ತೀರಾ ಅಂತ ಕಮೆಂಟ್ ಹಾಕಿ ನನಗೂ. ನಾನಾದರೆ ಇಲ್ಲಿ ಉದ್ಕೋತೀನಿ, ನನಗೆ ಈ ಥರ ಉದ್ದಿನೇ ಅಭ್ಯಾಸ. ಇನ್ನೊಂದು ಹೇಳಬೇಕಂದ್ರೆ ನನಗಿದು ರೊಟ್ಟಿ ಈ ಥರ ಉದ್ದೋದು ಕಲಿಸಿರೋದೇ ನಮ್ಮ ಅತ್ತೆ, ನಮ್ಮ ಚಿಕ್ಕತ್ತೆ. ನಾನು ಅವ್ರನ್ನ ನೋಡಿಬಿಟ್ಟೇ ನಾನು ಕಲ್ತಿರೋದು. ನಾನು ಚಿಕ್ಕವಳಿದ್ದಾಗ ನನಗೂ ಏನು ಅಡುಗೆ ಮಾಡೋಕ್ಕೂ ಬರ್ತಿರ್ಲಿಲ್ಲ ಅಷ್ಟು. ನಮ್ಮ ಅತ್ತೆ ಮಾಡೋದೆಲ್ಲ ನೋಡಿಬಿಟ್ಟೆ ಕಲ್ತಿದ್ದೀನಿ. ನಾನು ಇಷ್ಟು ರೊಟ್ಟಿ ಮಾಡೋದು ಕಲ್ತಿದ್ದೀನಿ ಅಂದರೆ ನಾನು ಅವರಿಂದನೇ. ಖುಷಿ ಆಗುತ್ತೆ. ಈಗ ಎಷ್ಟು ರೊಟ್ಟಿ ಮಾಡಂದ್ರೂ ಮಾಡ್ತೀನಿ ನಾನಾದರೆ. ಒಂದು 100 ರೊಟ್ಟಿ ಮಾಡಂದ್ರೂ ಮಾಡಿ ಹಾಕ್ಬಿಡ್ತೀನಿ ನೋಡ್ರಿ, ಅಷ್ಟು ಫಾಸ್ಟಾಗಿದ್ದೀನಿ ಈಗಾದರೆ. ಯಾಕಂದರೆ ಅಷ್ಟಿಷ್ಟ ನನಗೆ ಅಡುಗೆ ಮಾಡಬೇಕಂದ್ರೂ ಇಷ್ಟ, ನೀಡೋಕ್ಕಾದ್ರೂ ಅಷ್ಟೇ ಇಷ್ಟ, ಏನು ಬೇಜಾರು ಮಾಡ್ಕೊಳೋದಿಲ್ಲ. ರೊಟ್ಟಿ ಪಲ್ಯ ಎಲ್ಲ ರೆಡಿಯಾಗಿದೆ. ನಮ್ಮ ಯಜಮಾನ್ರು ಬ್ಯಾಂಕಿಗೆ ಹೋಗ್ತಾರೆ, ಕೇಳಿದೆ ಹೆಂಗಾಗಿದೆ ಅಂತೇಳಿ. ಚೆನ್ನಾಗಾಗಿದೆ, ಸೂಪರ್ ಅಂತ ಹೇಳಿದರು. ಇಲ್ಲಿ ನೋಡ್ಬೋದು ನಮ್ಮ ಜಾನು ಕೂಡ ಫೋನಲ್ಲಿ ಮಾತಾಡ್ತಾ ಇದ್ದಾಳೆ ಖುಷಿ ಹತ್ರ. ಅವಳು ಎಷ್ಟು ತುಂಟಿ ಆಗಿಬಿಟ್ಟಿದ್ದಾಳೆ ಅಂದರೆ ತುಂಬ ತುಂಟಿ ಆಗಿಬಿಟ್ಟಿದ್ದಾಳೆ, ಒಂದು ಹತ್ರ ಇರೋದಿಲ್ಲ. ಮಧ್ಯಾಹ್ನ ಆಯಿತು, ಮತ್ತು ಅಡುಗೆನೂ ಮಾಡಬೇಕಿತ್ತು. ಬೆಳಿಗ್ಗೆ ಪಲ್ಯ ಎಲ್ಲ ಇತ್ತು ಅಂಥೇಳಿ ನಾನು ಮಜ್ಜಿಗೆ ಇಲ್ಲಿ ಮಾಡಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಮಜ್ಜಿಗೆಗೆ ರೈಸ್ ಒಂದೇ ಮಾಡಿದ್ದೀನಿ, ಹೇಗೋ ಬೆಳಗ್ಗೆ ಪಲ್ಯ ಚಟ್ನಿ ಎಲ್ಲ ಇತ್ತು ಅಂತ ಹೇಳ್ಬಿಟ್ಟು. ಬಿಸಿಲು ತುಂಬ ಇದೆ ಅಲ್ವಾ, ಈಗ ಒಂದು ಸ್ವಲ್ಪ ಮಜ್ಜಿಗೆ ಕುಡಿದ್ರಾದ್ರೂ ಸಮಾಧಾನ ಆಗುತ್ತೆ ಅಂತೇಳಿ ಅನ್ನ ಮಜ್ಜಿಗೆ ಕೂಡ ಊಟ ಮಾಡ್ಬೋದು. ನಾವೆಲ್ಲ ಊಟ ಮಾಡಿ ಸಂಜೆ ಆಯಿತು. ನಮ್ಮ ಮನೆಯವ್ರು ಫೋನ್ ಮಾಡಿದರು, ಹೊಸಪೇಟೆಗೆ ಹೋಗೋಣ, ಒಂದು ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು. ನಮ್ಮ ತಮ್ಮನೂ ಬರ್ತೀನಿ ಅಂದ, ಅವನು ಕೂಡ ಸರಿ ಅಂತ ಹೊರಟ್ವಿ. ನಂದು ಒಂದು ಸ್ವಲ್ಪ ಮೇಕಪ್ ಐಟಮ್ಸ್ ಎಲ್ಲ ತರೋದಿತ್ತು ಅಂಥೇಳಿ ನಾನು ಬರ್ತೀನಿ ಅಂತಂದೆ. ಏನೋ ಗಾಡಿ ಸಾಮಾನೇನೋ ಹೇಳಿದರು ಅವರು, ಇನ್ನೇನೋ ಬೇರೆ ವರ್ಕ್ ಇತ್ತು ಅಂತ ಹೇಳಿದರು. ಸರಿ ಆಯಿತು ನಾನು ಬರ್ತೀನಿ, ನಂದು ಒಂದು ಸ್ವಲ್ಪ ಕೆಲಸ ಇದೆ ಅಂಥೇಳಿ ಹೊಸಪೇಟೆಗೆ ಹೋಗ್ತಾಯಿದ್ವಿ. ಅಲ್ಲಿ ಗಾಳೆಮ್ಮನ ದೇವಸ್ಥಾನ ಇದೆ. ನಾವು ಹೊಸಪೇಟೆಗೆ ಹೋಗಬೇಕಾದ್ರೆ ಯಾವಾಗಲೂ ನಾವು ಹೊಸಪೇಟೆ ಎಲ್ಲಿಗೆ ಪ್ರಯಾಣ ಮಾಡಲಿ ಅಮ್ಮನ ದರ್ಶನ ಮಾಡ್ಕೊಳ್ಳದೆ, ಅಮ್ಮ ಕೈ ಮುಗಿದೆ ನಾವು ಹೋಗೋದೇ ಇಲ್ಲ, ಅಮ್ಮನ ಜಾಗ ದಾಟೋದು ಇಲ್ಲ ನಾವಾದರೆ. ಅದು ಎಷ್ಟೊತ್ತರ ಟೈಮ್ ಆದರೂ ಪರವಾಗಿಲ್ಲ, 10 ನಿಮಿಷ 5 ನಿಮಿಷ ಆಗಲಿ ನಾನು ಅಮ್ಮನ ಕೈ ಮುಕ್ಕೊಂಡು ಹೋದ್ರೇ ನಮಗೆ ಸಮಾಧಾನ. ಅವಳು ನಮಗೆ ಬೆನ್ನಿಂದ ಇದ್ದು ಕಾಯ್ತಾಳೆ ಫ್ರೆಂಡ್ಸ್ ಯಾವಾಗಲೂ. ನೀವು ಗಾಡಿ ತೊಗೊಂಡಾದರೂ ಹೋಗಿ, ಕಾರಲ್ಲಾದರೂ ಹೋಗಿ, ಬಸ್ಗಾದರೂ ಹೋಗಿ, ಬಸ್ಸಿಗೆ ಹೋದರೆ ಅಂತೂ ನಿಲ್ಲಿಸೋದಿಲ್ಲ. ಬಟ್ ಇಲ್ಲಿಂದ ಗಾಡಿ ಕಾರು ತೊಗೊಂಡು ಹೋದ್ರೆ ಅಂತೂ ನಿಲ್ಲಿಸಿ ನಾವೇ ಕೈ ಮುಕ್ಕೊಂಡು ಹೋಗ್ತೀವಿ. ಹೋಗ್ಬಿಟ್ಟು ನಾವೆಲ್ಲ ನಮಸ್ಕಾರ ಮಾಡಿಕೊಂಡು, ಖುಷಿ ನೋಡಿ ಹಿಂಗೆ ಆರತಿ ತಗೋತಾ ಇದ್ದಾರೆ, ಮಂಗಳಾರತಿನ. ನಾವೆಲ್ಲ ದರ್ಶನ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಮತ್ತು ಒಂದು ಸ್ವಲ್ಪ ಲೇಟ್ ಆಗಿತ್ತು ಫ್ರೆಂಡ್ಸ್,
ನಾವು ಹೊಸಪೇಟೆ ಟನಲಲ್ಲಿದ್ದೀವಿ, ನೋಡ್ಬೋದು. ಖುಷಿಗೆ ಇಷ್ಟ ಈ ಥರ ಎಲ್ಲ ಸೌಂಡೆಲ್ಲ ಮಾಡಬೇಕು ಅಂದರೆ. ಹೊಸಪೇಟೆ ಟನಲ್ ನೋಡಿ ಹೆಂಗಿದೆ. ಗಾಡಿ ಮೇಲೆ ಹೋಗ್ಬೇಕಂದ್ರೂ ಅಷ್ಟೇ ಇಷ್ಟ, ಆದರೂ ನನಗೆ ಭಯ ಇನ್ನೂ ಗಾಡಿ ಅಂದರೆ. ಮತ್ತು ಏನು ಮಾಡೋಕ್ಕಾಗಲ್ಲ, ಬಸ್ಸಿಗೆಲ್ಲ ನಮಗೆ ತಿರ್ಗಾಡೋಕ್ಕಾಗಲ್ಲ, ಟೈಮ್ ಕ್ಯಾಚ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಗಾಡಿ ತೊಗೊಂಡು ಹೋಗಿರ್ತೀವಿ. ಹೊಸಪೇಟೆಗೆಲ್ಲ ಎಂಟ್ರಿ ಆಗಿದ್ವಿ. ಅಲ್ಲೆಲ್ಲ ಪಟಾಕಿ ತುಂಬ ಹೊಡಿತಾಯಿದ್ರು. ನಾನು ಅಲ್ಲಿಗೆ ವಿಡಿಯೋ ಮಾಡಿದೆ ಕೆಲವೊಂದು. ಜೈ ಬಜರಂಗ್ ಬಲಿ ಇದೆ ನೋಡಿ ಇಲ್ಲಿ. ನಮ್ಗೆ ಖುಷಿ ಆದರೆ ವಿಡಿಯೋ ಮಾಡಮ್ಮ ಬಜರಂಗ್ ಬಲಿ ಇದೆ ಅಂತ ಇದ್ಲು. ಆಮೇಲೆ ನಾವೇನು ಅವ್ರದ್ದೇನೋ ಕೆಲಸ ಇದೆ ಅಂದ್ರಲ್ವ ನಮ್ಮ ಮನೆಯವರು, ಆ ಪ್ಲೇಸಿಗೆ ಹೋಗ್ತಾಯಿದ್ದೀವಿ. ನಿಮ್ಗೊಂದು ಸರ್ಪ್ರೈಸ್ ತೋರಿಸ್ತೀನಿ ನೋಡಿ. ಇಲ್ಲಿ ಯಾರೋ ಒಂದು ಒಳ್ಳೆ ವ್ಯಕ್ತಿನ, ಇಂಪಾರ್ಟೆಂಟ್ ವ್ಯಕ್ತಿನ ತೋರಿಸ್ತೀನಿ ನೋಡಿ ಯಾರು ಅಂತ. ನಾನು ಕರೆಕ್ಟಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಆದರೂ ಆದಷ್ಟು ತೋರಿಸಿದ್ದೀನಿ ನೋಡಿ. ಹೊಸಪೇಟೆಯಲ್ಲಿ ಇರ್ತಕ್ಕಂಥ ನಮ್ಮ ಅಪ್ಪು ಬಾಸ್ ಸ್ಟ್ಯಾಚು ಕಣ್ರಿ, ನೋಡ್ಬೋದು ನೀವು. ಬಟ್ ಸರಿಯಾಗಿ ಕಾಣ್ತಾ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮ್ಗೆ ಅದನ್ನು ನೋಡಿದಾಗೆಲ್ಲ ಒಂಥರ ಬೇಜಾರಾಗುತ್ತೆ ಕಣ್ರಿ. ನಮಗಾದರೆ ಎಷ್ಟು ಒಳ್ಳೆ ಮನುಷ್ಯ ಫ್ರೆಂಡ್ಸ್ ಅವರು. ಇಷ್ಟೆಲ್ಲ ದಾನ ಮಾಡಿದ್ದಾರೆ, ಇಷ್ಟೆಲ್ಲ ಇದು ಮಾಡಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ. ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಖುಷಿ ನೋಡಿ, ಏನು ಕೆಲಸ ಇದೆ ಅಂದ್ವಲ್ಲ, ಅಲ್ಲಿಗೆ ಬಂದ್ವಿ. ಖುಷಿಯಲ್ಲೆಲ್ಲ ಇರ್ತಕ್ಕಂಥ ಬಲೂನೆಲ್ಲ ತೊಗೊಂಡು ಆಡ್ತಾ ಇದ್ದಾಳೆ. ನನಗೂ ಒಂಚೂರು ಮೊಬೈಲ್ಗೇನೋ ಕೆಲಸ ಇತ್ತು ಅಂತೇಳಿ ಬಂದೆ. ಇಲ್ಲಿ ನನಗೆ ಒಂದು ಟ್ರೈಪಾಡ್ ತೊಗೊಳ್ಳೋಣ ಅಂತ ಅನ್ನಿಸ್ತು. ನೋಡ್ಬೋದು ನೀವು ಇಲ್ಲಿ ಒಳ್ಳೆ ಟ್ರೈಪಾಡ್ಸ್ ಎಲ್ಲ ಇದ್ದಾವೆ ಫ್ರೆಂಡ್ಸ್. ಇಲ್ಲಾದ್ರೂ ಈ ಟ್ರೈಪಾಡ್ ಬಗ್ಗೆ ನನಗೆ ಸಪ್ರೇಟಾಗಿ ವೀಡಿಯೋ ಮಾಡಿ ಹಾಕ್ತೀನಿ ನಿಮಗೆ. ಅದು ಮಾಡಿಲ್ಲ ಇನ್ನೂ. ತುಂಬಾ ಚೆನ್ನಾಗಿದ್ದಾವೆ ಟ್ರೈಪಾಡ್ಸ್ ಆಗಲಿ, ಕ್ಯಾಮರಾಸ್ ಆಗಲಿ, ಮತ್ತು ಸೆಲ್ಫಿ ಸ್ಟಿಕ್ಸು. ನಿಮ್ಗೆ ಏನೇನೆಲ್ಲ ಮೊಬೈಲ್ಗೆ ಏನೇನೆಲ್ಲ ಬೇಕು ಅದರ ರಿಲೇಟೆಡ್ ಎಲ್ಲ ಇಲ್ಲಿ ಸಿಗುತ್ತೆ ನೋಡಿ ಹೊಸಪೇಟೆಯಲ್ಲಿ. ಅವ್ರ ಅಡ್ರೆಸ್ ಕೂಡ ಮೆನ್ಷನ್ ಮಾಡ್ತೀನಿ ನಿಮಗೆ. ಅವರೆಲ್ಲ ಚೆಕ್ ಮಾಡಿ ತೋರಿಸ್ತಾಯಿದ್ರು, ಮೈಕ್ದಾಗಲಿ ಇನ್ನೊಂದಾಗಲಿ ಎಲ್ಲ ತೋರಿಸಿದ್ರು. ನಾವೆಲ್ಲ ತೊಗೊಂಡ್ವಿ. ನೋಡ್ಬೋದು ನಮ್ಮ ಮನೆಯಲ್ಲಿ ಪ್ಯಾಕಿಂಗ್ ಮಾಡಿಸ್ಕೊತಾ ಇದ್ದಾರೆ. ನಾನು ನಿಮಗೆ ಸಪ್ರೇಟಾಗಿ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ಒಂದಿನ ಟ್ರೈಪಾಡ್ದು ಅಷ್ಟೇ. ಅದೆಲ್ಲ ಅಡ್ರೆಸ್ ಕೂಡ ಎಲ್ಲ ಹೇಳ್ತೀನಿ. ಟೈಮ್ ಆಗಿತ್ತು ಆಗಲೇ, ನಮಗೂ ಹೊಟ್ಟೆ ತುಂಬ ಹಶ್ವಾಗಿತ್ತು. ನಾವಿನ್ನು ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು, ನೋಡ್ಬೋದು ರೋಟಿ, ಸೇವ್ ಟೊಮೆಟೊ ಮತ್ತು ರೈತ ತೊಗೊಂಡ್ವಿ. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ಬಿಸಿ ಬಿಸಿ ರೋಟಿ ಕೊಡ್ತಿದ್ರು. ಇದಾಗಿತ್ತು ನೋಡಿ ಫ್ರೆಂಡ್ಸ್ ಇವತ್ತಿನ ನನ್ನ ವೀಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಓಕೆ ಫ್ರೆಂಡ್ಸ್, ಗುಡ್ ನೈಟ್, ಶುಭರಾತ್ರಿ.